ನಮಸ್ತೆ ವೀಕ್ಷಕರೇ, ನಿತ್ಯದೊಂದಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ದೇಶದ ರಾಜಕೀಯ ಕುರುಕ್ಷೇತ್ರದಲ್ಲಿ ಈಗ ಮತ್ತೊಂದು ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿರುವಂಥದ್ದು. 2024ರ ಲೋಕಸಭಾ ಸಂಗ್ರಾಮದ ನಂತರ ಈಗ ಎಲ್ಲರ ಕಣ್ಣು ಮುಂದಿನ ವಿಧಾನಸಭಾ ಚುನಾವಣೆಗಳ ಮೇಲೆ ಇಟ್ಟಿರುವಂಥದ್ದು. ವೀಕ್ಷಕರೇ, ಅದರಲ್ಲಿಯೂ ಬಿಹಾರದ ಅಧಿಕಾರದ ಗದ್ದುಗೆ ಬಂಗಾಳದ ಹುಲಿಯೊಂದಿಗೆ ಸಣಸಾಟ ಮತ್ತು ದ್ರಾವಿಡ ನಾಡಿನ ರಾಜಕೀಯ ಕೋಟೆಯ ಮೇಲೆ ಕೇಸರಿ ಪಡೆಯ ಕಿತ್ತ ನೆಟ್ಟಿದೆ. ಈ ಮೂರು ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರು ರಚಿಸಿರುವಂತಹ ತಂತ್ರ ಆದರೂ ಎಂಥದ್ದು? ಈ ರಣರಂಗಕ್ಕೆ ಅವರು ಕಳಿಸುತ್ತಿರುವಂತಹ ತಮ್ಮ ಬತ್ತಳಿಕೆಯ ಬ್ರಹ್ಮಾಸ್ತ್ರಗಳಾದರೂ ಯಾರು? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬಿಜೆಪಿಯ ಮೆಗಾ ಪ್ಲಾನ್ನ ಸಂಪೂರ್ಣ ಒಳನೋಟ ನಿಮಗಾಗಿ ಕಾದಿದೆ. ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹರಿಯಾಣದಲ್ಲಿ ಬಿಜೆಪಿ ಮಾಡಿರುವಂತಹ ಮ್ಯಾಜಿಕ್ ದೇಶವ್ಯಾಪಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಬಿಜೆಪಿ ಸೋತೆ ಹೋಯ್ತು ಅಂತ ಅಂದುಕೊಂಡಿದ್ದವರಿಗೆ ಕಾದಿತ್ತು ಸಾಕ್. ಬಿಜೆಪಿ ಈ ಬಾರಿಯ ಹರಿಯಾಣದ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ, ಬಿಜೆಪಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯಲು ಸಾಧ್ಯವಿಲ್ಲ ಅಂತ ಸಾಕಷ್ಟು ರಾಜಕೀಯ ಪಕ್ಷಗಳು ಅಂದುಕೊಂಡಿತ್ತು. ಆದರೆ ಹರಿಯಾಣದಲ್ಲಿ ಬಿಜೆಪಿ ಮಾಡಿದ ಮ್ಯಾಜಿಕ್ನಿಂದ ಹರಿಯಾಣದ ಗದ್ದುಗೆಯನ್ನು ಬಿಜೆಪಿ ಮತ್ತೊಮ್ಮೆ ಹಿಡಿಯುತ್ತದೆ. ವೀಕ್ಷಕರೇ, ಈ ಇಡೀ ಕಾರ್ಯಾಚರಣೆಯ ಹಿಂದಿನ ಸ್ಫೂರ್ತಿ ಆಪರೇಷನ್ ಹರಿಯಾಣ. ಸೋಲಿನ ದವಡೆಯಿಂದ ಗೆಲುವನ್ನ ಕಿತ್ತು ತಂದ ಆ ರೋಚಕ ಕಾರ್ಯಾಚರಣೆಯ ಹಿಂದಿದ್ದ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, ಅವರೇ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್. ರಾಜಕೀಯ ಪಂಡಿತರೆಲ್ಲ ಕೈಚೆಲ್ಲಿದಾಗ ತೆರೆಮೆರೆಯಲ್ಲಿ ನಿಂತು ತಂತ್ರಗಳನ್ನು ಹೆಣೆದು ಅಸಾಧ್ಯವನ್ನ ಸಾಧ್ಯವಾಗಿಸಿದ ಈ ಬಿಕ್ಕಟ್ಟಿನ ಸರ್ದಾರನನ್ನೇ ಈಗ ಬಿಹಾರದ ಅತಿ ದೊಡ್ಡ ಸವಾಲಿಗೆ ನೇಮಿಸಲಾಗಿದೆ. ವೀಕ್ಷಕರೇ, ಬಿಹಾರದ ಕುರುಕ್ಷೇತ್ರ ಚಾಣಕ್ಯರ ಕಾದಾಟ ಇದ್ದಂತೆ. ಬಿಹಾರದ ರಾಜಕೀಯ ಒಂದು ಜಟಿಲವಾದ ಚದುರಂಗದ ಆಟ. ಇಲ್ಲಿ ಜಾತಿ ಸಮೀಕರಣದ ಜೊತೆಗೆ ಆಡಳಿತ ವಿರೋಧಿ ಅಲೆಯ ಬಿರುಗಾಳಿ ಮತ್ತು ಪ್ರಶಾಂತ್ ಕಿಶೋರ್ ಎಂಬ ನುರಿತ ತಂತ್ರಗಾರನ ಸವಾಲು ಕೂಡ ಇದೆ. ಈ ಚಕ್ರ ಯುವವನ್ನು ಭೇದಿಸಲು ಬಿಜೆಪಿ ಮೂರು ಪ್ರಬಲ ಅಸ್ತ್ರಗಳನ್ನು ಈಗ ಪ್ರಯೋಗಿಸಿದೆ. ಹಾಗಾದರೆ ಬಿಜೆಪಿ ನೇಮಿಸಿರುವಂತಹ ಮೂರು ಪ್ರಬಲ ಅಸ್ತ್ರಗಳು ಯಾವುದು ಅಂತ ನಾವು ನೋಡೋದಾದರೆ, ಮೊದಲ ಅಸ್ತ್ರ ಧರ್ಮೇಂದ್ರ ಪ್ರಧಾನ್. ಇವರು ಕೇವಲ ಉಸ್ತುವಾರಿಯಲ್ಲ, ಬಿಜೆಪಿಯ ಟ್ರಬಲ್ ಶೂಟರ್. ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಸಂಘಟನೆಯನ್ನ ಒಗ್ಗೂಡಿಸಿ ಗೆಲುವಿನ ದಾರಿ ಹುಡುಕಬಲ್ಲ ಚಾಣಕ್ಯ. ಇನ್ನು ಚಾಣಕ್ಯ ಅಮಿತ್ ಶಾ ಅವರ ಎರಡನೆಯ ಅಸ್ತ್ರವನ್ನ ನಾವು ನೋಡೋದಾದರೆ CR ಪಟೇಲ್. ಇವರು ಪ್ರಧಾನಮಂತ್ರಿಯವರ ನೆಚ್ಚಿನ ಸಂಘಟನಾ ಮಾಂತ್ರಿಕ ಅಂತಲೇ ಬಿರುದನ್ನು ಪಡೆದುಕೊಂಡಿದ್ದಾರೆ. ಬಿಹಾರದ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಕುರ್ಮಿ ಸಮುದಾಯದ ಮತಗಳನ್ನು ಸೆಳೆಯಲು ಬಿಜೆಪಿ ಹೂಡಿರುವ ಜಾತಿ ಲೆಕ್ಕಾಚಾರದ ಬಾಣವಿ ಇವರು. ಇನ್ನು ಮೂರನೇ ಅಸ್ತ್ರವನ್ನು ನಾವು ನೋಡೋದಾದರೆ ಕೇಶವ್ ಪ್ರಸಾದ್ ಮೌರ್ಯ. ಇವರು ಪಕ್ಕದ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರದ ಪ್ರಭಾವಿ ನಾಯಕ. ಹಿಂದುಳಿದ ವರ್ಗಗಳ ಮತಗಳನ್ನು ಕ್ರೋಢೀಕರಿಸುವಲ್ಲಿ ಇವರ ಪಾತ್ರ ಅತ್ಯಂತ ಮಹತ್ವದ್ದು. ಒಂದು ಕಡೆ ಧರ್ಮೇಂದ್ರ ಪ್ರಧಾನ್ ಅವರ ಅನುಭವ, ಇನ್ನೊಂದು ಕಡೆ ಪ್ರಶಾಂತ್ ಕಿಶೋರ್ ಅವರ ತಂತ್ರಗಾರಿಕೆ. ಬಿಹಾರದ ಈ ಕದನ ಇಬ್ಬರು ರಾಜಕೀಯ ಚಾಣಕ್ಯರ ನಡುವಿನ ಸಣಸಾಟವಾಗಿ ಮಾರ್ಪಟ್ಟಿದೆ ಈಗ. ಯಾಕಂದರೆ ಮುಂದಿನ ಚುನಾವಣೆಗಳನ್ನು ನಾವು ನೋಡೋದಾದರೆ, ಬಂಗಾಳದ ಸಂಗ್ರಾಮ ದೀದಿ ಕೋಟೆಗೆ ಲಗ್ಗೆ ಇಟ್ಟ ಕೇಸರಿ ಪಡೆ. ಪಶ್ಚಿಮ ಬಂಗಾಳ ಅಂದರೆ ಅದು ಮಮತಾ ಬ್ಯಾನರ್ಜಿ ಎಂಬ ಹುಲಿಯ ಸಾಮ್ರಾಜ್ಯ ಅಂತಲೇ ಹೇಳಲಾಗ್ತಾ ಇದೆ. ಆ ಸಾಮ್ರಾಜ್ಯದ ಹೆಬ್ಬಾಗಿಲನ್ನು ಮುರಿಯಲು ಬಿಜೆಪಿ ಈ ಬಾರಿ ಇಬ್ಬರನ್ನ ಕಳುಹಿಸಿದೆ. ಚಾಣಕ್ಯ ಅಮಿತ್ ಶಾ ಅವರು ದೀದಿ ಕೋಟೆಗೆ ಕಳಿಸಿದ ಇಬ್ಬರಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಭೂಪೇಂದ್ರ ಯಾದವ್. ಅಮಿತ್ ಶಾ ಅವರ ಬಲಗೈ ಬಂಟ ಎಂದೇ ಖ್ಯಾತರಾದ ಇವರು ಸದ್ದಿಲ್ಲದೆ ಕಾರ್ಯತಂತ್ರ ರೂಪಿಸಿ ಎದುರಾಳಿಗಳನ್ನು ಕಟ್ಟು ಹಾಕುವುದರಲ್ಲಿ ಸಿದ್ಧಹಸ್ತರು. ಇನ್ನು ದೀದಿ ಕೋಟೆಗೆ ಅಮಿತ್ ಶಾ ಕಳಿಸಿದ ಎರಡನೆಯ ವ್ಯಕ್ತಿಯನ್ನ ನಾವು ನೋಡೋದಾದರೆ ಬಿಪ್ಲಬ್ ಕುಮಾರ್ ದೇವ್. ವೀಕ್ಷಕರೇ, ಇವರನ್ನ ನೇಮಿಸಿದ್ದರ ಹಿಂದೆ ಒಂದು ದೊಡ್ಡ ಸಂದೇಶವಿದೆ. ತ್ರಿಪುರಾದಲ್ಲಿ ಕಾಲು ಶತಮಾನದ ಕಮ್ಯುನಿಸ್ಟ್ ಆಡಳಿತವನ್ನು ಧೂಳೀಪಟ ಮಾಡಿ ಇತಿಹಾಸ ನಿರ್ಮಿಸಿದಂತೆ ಬಂಗಾಳದಲ್ಲೂ ಅದೇ ಇತಿಹಾಸವನ್ನು ಪುನರ್ವರ್ತಿಸಲು ಕರೆತಂದಿರುವ ಬಿಜೆಪಿಯ ವಿಶೇಷ ಅಸ್ತ್ರನೇ ಇವರು. ವೀಕ್ಷಕರೇ, ಇನ್ನು ಮುಂದಿನದಾಗಿ ದಕ್ಷಿಣದ ದಂಡಯಾತ್ರೆ. ದ್ರಾವಿಡ ನಾಡಿನಲ್ಲಿ ಕಮಲದ ಕನಸು. ದ್ರಾವಿಡ ರಾಜಕೀಯದ ಉಕ್ಕಿನ ಕೋಟೆಯಾದ ತಮಿಳುನಾಡಿನಲ್ಲಿ ಕಮಲ ಅರಳಿಸುವುದು ಬಿಜೆಪಿಯ ಬಹುದಿನಗಳ ಕನಸು. ಈ ಕನಸನ್ನ ನನಸಾಗಿಸಲು ಪಕ್ಷವು ಸಂಘಟನೆ ಮತ್ತು ತಂತ್ರಗಾರಿಕೆಯ ಮೇಲೆ ಗಮನ ಹರಿಸಿದೆ. ವೀಕ್ಷಕರೇ, ತಮಿಳುನಾಡಿನಲ್ಲಿ ಬಿಜೆಪಿ ಕಮಲವನ್ನ ಅರಳಿಸಲು ಕಣಕ್ಕಿಳಿಸಿದ ವ್ಯಕ್ತಿಯನ್ನ ನಾವು ನೋಡೋದಾದ್ರೆ, ಮೊದಲನೆಯದಾಗಿ ಬೆಜಯಂತ್ ಪಾಂಡ್ಯ ಮತ್ತು ಮುರಳೀಧರ್ ಮೋಹಲ್. ಈ ಇಬ್ಬರು ನಾಯಕರನ್ನ ನೇಮಿಸುವ ಮೂಲಕ ಬಿಜೆಪಿ ತಮಿಳುನಾಡಿನ ರಾಜಕೀಯವನ್ನ ದೀರ್ಘ ಅವಧಿ ದೃಷ್ಟಿಯಿಂದ ನೋಡುತ್ತಿದೆ ಎಂಬುದನ್ನು ಸ್ಪಷ್ಟಪಡಿಸಿದೆ. ತಳಮಟ್ಟದಿಂದ ಪಕ್ಷವನ್ನು ಕಟ್ಟಿ ದ್ರಾವಿಡ ಪಕ್ಷಗಳಿಗೆ ಪ್ರಬಲ ಪರ್ಯಾಯವಾಗಿ ಹೊರಹೊಮ್ಮುವುದು ಇವರ ಮುಂದಿರುವ ಗುರಿಯಾಗಿದೆ.
ವೀಕ್ಷಕರೇ, ಹಾಗಾದರೆ ಬಿಜೆಪಿಯ ಈ ತ್ರಿಶೂಲ ಯುವ ಆದರೆ ಅನುಭವ, ಸಂಘಟನೆ ಮತ್ತು ಆಕ್ರಮಣಕಾರಿ ತಂತ್ರಗಾರಿಕೆ ಈ 3 ರಾಜ್ಯಗಳಲ್ಲಿ ಫಲ ಕೊಡುತ್ತದೆಯಾ? ಹರಿಯಾಣದ ಮ್ಯಾಜಿಕ್ ಬಿಹಾರದಲ್ಲಿ ನಡೆಯುತ್ತದೆಯಾ? ದೀದಿ ಮತ್ತು ಸ್ಟಾಲಿನ್ ಅವರ ರಾಜಕೀಯ ಕೋಟೆಯನ್ನು ಭೇದಿಸಲು ಬಿಜೆಪಿಯ ಈ ಸೇನಾಧಿಪತಿಗಳಿಗೆ ಸಾಧ್ಯವಾಗುತ್ತದೆಯಾ? ಅಮಿತ್ ಶಾ ಅವರ ಈ ಮೆಗಾ ಪ್ಲಾನ್ ಯಶಸ್ವಿಯಾಗುವುದೇ ಅಥವಾ ವಿಫಲವಾಗುವುದೇ? ನಿಮ್ಮ ಪ್ರಕಾರ ಈ 3 ರಾಜ್ಯಗಳ ಮುಂದಿನ ಮುಖ್ಯಮಂತ್ರಿ ಯಾರಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಚರ್ಚೆ ಆರಂಭಿಸೋಣ. ಈ ರಾಜಕೀಯ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಸಿಗೋಣ. ನಮಸ್ಕಾರ.